ನಮ್ಮಿಬ್ರಿಗೂ ಮದುವೆ ಫಿಕ್ಸ್ ಆಗಿದೆ. ನಾನು ಗಂಡ, ನೀವು ಹೆಂಡತಿ ಆಗ್ತಿದ್ದೀರಿ. ಇದೆಲ್ಲ ನಂಗೆ ತುಂಬಾ ಖುಷಿ ಕೊಡ್ತಾ ಇದೆ. ಆದ್ರೆ ನಾನು ಆಸೆ ಪಟ್ಟ ಹಾಗೆ ನೀವು ಇನ್ನೂ ನನ್ನ ಲವರ್ ಆಗಿಲ್ಲ. ನಾವಿಬ್ರು ಲವ್ ಮಾಡಿ ಮನೆಯವ್ರನ್ನ ಒಪ್ಸಿ ಈ ಸ್ಟೇಜಿಗೆ ಬಂದಿದ್ದಿದ್ರೆ ನಂಗೆ ಇನ್ನೂ ಖುಷಿ ಆಗ್ತಾ ಇತ್ತು. ಅದೇನೋ ಗೊತ್ತಿಲ್ಲ, ಇದನ್ನ ಮಿರಾಕಲ್ ಅನ್ಬೇಕೋ ವಂಡರ್ ಅನ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಲೈಫಲ್ಲಿ ಒಮ್ಮೆನೂ ಭೇಟಿ ಆಗದೆ ಇರೋ ಹುಡುಗಿ ಕನ್ಸಲ್ ಬರೋದು ಅಂದ್ರೇನೋ, ಅವಳ ಮೇಲೆ ಪ್ರೀತಿ ಹುಟ್ಟುತ್ತೆ ಅಂದ್ರೇನೋ. ನನ್ನ ಕನ್ಸಿನ ರಾಣಿ ಕಣ್ಮುಂದೆ ಬರೋದು ಅಂದ್ರೇನು, ಈಗ ನಾನು ಅವ್ರನ್ನ ಮದುವೆ ಆಗ್ತಿದ್ದೀನಿ ಅಂದ್ರೇನು. ಇದಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗಲೂ ನನಗೆ ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ್ದು, ಮಾತಾಡ್ಸಿದ್ದು, ನನ್ನ ಪ್ರೀತಿನ ಹೇಳ್ಕೊಂಡಿದ್ದು, ಆ ಪ್ರೀತಿನ ಪಡೆಯೋದಕ್ಕೆ ನಾನು ಕಷ್ಟಪಟ್ಟಿದ್ದು, ಇದನ್ನೆಲ್ಲ ನಾನಾ ಮಾಡಿದ್ದು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನಂಗೆ ಬಿಸ್ನೆಸ್ ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಅದನ್ನ ಬಿಟ್ಟು ಇಂಥ ಸುಂದರವಾದ ಒಂದು ಪ್ರಪಂಚ ಇದೆ ಅಂತ ತೋರಿಸ್ಕೊಟ್ಟಿದ್ದೆ ನೀನು. ವಿರಾಟ್ ಅವ್ರೆ, ನಿಮ್ಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಅರ್ಥ ಆಗ್ತಿದೆ. ಆದ್ರೆ ನಾವು ಪ್ರೀತಿಸೋರಿಗಿಂತ ನಮ್ಮನ್ನ ಪ್ರೀತಿಸೋರ್ನ ಕೈ ಹಿಡಿದ್ರೆ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಗೆ ತಕ್ಕ ಜೋಡಿ ನಾನಲ್ಲ, ಇಶಾನಿ. ದಯವಿಟ್ಟು ನನ್ನ ಮೇಲಿನ ಫೀಲಿಂಗ್ಸ್ನ ಕಮ್ಮಿ ಮಾಡ್ಕೊಳ್ಳಿ. ಈಗಲೂ ನಾನು ನಿಮಗೆ ಬಲವಂತ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನ್ಗೆ ಕ್ಷಮಿಸಿ. ಇವತ್ತು ನಾಳೆ ಲವರ್ ಆಗದೆ ಇದ್ರು ಏನಂತೆ, ಲೈಫ್ ಲಾಂಗ್ ಜೊತೆಗೆ ಇರ್ತೀವಿ ತಾನೆ. ಆಗ್ಲೂ ಲವರ್ ಆಗ್ಬೋದು. ಆದರೆ ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ. ಬಟ್ ದಟ್ಸ್ ಓಕೆ. ಟ್ರೂ ಲವ್ ಸ್ಟೋರೀಸ್ ನೆವರ್ ಎಂಡ್ ಅಂತ ಹೇಳ್ತಾರೆ. ನಮ್ಮ ಪ್ರೀತಿಗೂ ಕೊನೆ ಅನ್ನೋದೇ ಇರಲ್ಲ. ಅಪ್ಪಿತಪ್ಪಿ ಆ ದಿನ ಏನಾದರೂ ಬಂದರೆ ಆ ದಿನ ನನ್ನ ಲೈಫ್ ಕೊನೆ ಆಗಿರುತ್ತೆ. ಸಾರಿ, ನಾನು ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ. ಆದರೆ ಒಂದು ಮಾತಂತೂ ನಿಜ, ನಾನು ನಿಮ್ಮನ್ನು ಅಷ್ಟು ಇಷ್ಟಪಡ್ತಾ ಇದ್ದೀನಿ. ನಂಗೆ ಗೊತ್ತು ನೀವು ಮದುವೆಗೆ ಒಪ್ಕೊಂಡ್ರು ಯಾಕೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ. ನನ್ನ ಮಾಮ್ನ ನಿಮ್ಮ ಮನೆಗೆ ಕಳಿಸಿ ಮದುವೆ ಪ್ರಪೋಸಲ್ ಕೇಳಿಸಿದಕ್ಕೆ ತಾನೆ. ಮೇ ಬಿ ನಿಮ್ಮ ಲೈಫಲ್ಲಿ ಇನ್ನೂ ಅಚೀವ್ ಮಾಡಬೇಕು ಅಂತ ಆಸೆ ಇತ್ತೋ ಏನೋ. ಅದಕ್ಕೆ ಎಲ್ಲಿ ನಾನು ಫುಲ್ ಸ್ಟಾಪ್ ಇಟ್ಟೆ ಅಂತ ಬೇಜಾರಾಗ್ತಾ ಇದೆ ನಿಮಗೆ. ಅದಕ್ಕೆ ತಾನೇ ನೀವು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಮದುವೆ ಆಗ್ತಿದ್ದೀವಿ ಅಂದ ಮಾತ್ರಕ್ಕೆ ನಮ್ಮ ಲೈಫಲ್ಲಿ ಬದಲಾವಣೆ ಆಗ್ಬಿಡಲ್ಲ. ನಿಮ್ಮ ಕನಸಲ್ಲೂ ಯಾವ ರೀತಿ ಬದಲಾವಣೆನೂ ಆಗಲ್ಲ. ನಿಮಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇರುತ್ತೆ. ನಿಮ್ಮ ಕರಿಯರ್ನ ನೀವು ಹೇಗೆ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ನೀವು ಅದೇ ವೇನಲ್ಲಿ ಮುಂದುವರಿಬೋದು. ಅದಕ್ಕೆ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ. ನೀವು ಯಾವ ಮಟ್ಟಕ್ಕೆ ಬೆಳಿಬೇಕಂದ್ರೆ ವಿರಾಟ್ ಹೆಂಡತಿ ಭೈರವಿ ಅನ್ನೋದಕ್ಕಿಂತ ಭೈರವಿ ಹಸ್ಬೆಂಡ್ ವಿರಾಟ್ ಅಂತ ಜನ ಮಾತಾಡಬೇಕು. ಆ ಮಟ್ಟಕ್ಕೆ ನೀವು ಬೆಳಿಬೇಕು. ಟು ದ ವರ್ಲ್ಡ್ ಯು ವಿಲ್ ಬಿ ಒನ್ ಪರ್ಸನ್, ಬಟ್ ಟು ಒನ್ ಪರ್ಸನ್ ಇಟ್ ವಿಲ್ ಬಿ ಓನ್ಲಿ ಯು. ಆ ಪರ್ಸನ್ ನಾನೇ ಆಗಿರ್ಬೇಕು. ನನ್ನ ಪ್ರಪಂಚನೇ ನೀನು. ಸಾರಿ ವಿರಾಟ್ ಅವ್ರೆ, ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಿತ್ತು, ಆದ್ರೆ ಅದು ಇಷ್ಟು ಆಳವಾಗಿದೆ ಅಂತ ಗೊತ್ತಿರಲಿಲ್ಲ. ನಿಮ್ಮ ಈ ಭಾವನೆಗಳಿಗೆ ನಾನು ಮೋಸ ಮಾಡ್ತಿದ್ದೀನಿ. ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ಭೈರವಿ ಅವರೇ, ನಾನು ಕಾಲೇಜ್ ಟಾಪರ್ ಆದಾಗ್ಲೂ ನಂಗೆ ಇಷ್ಟು ಖುಷಿ ಆಗಿರಲಿಲ್ಲ. ಬಿಸ್ನೆಸ್ಸಲ್ಲಿ ಟಾಪ್ ಪೊಸಿಷನಲ್ಲಿ ಇದ್ದಾಗಲೂ ನಂಗೆ ಇಷ್ಟು ಖುಷಿ ಆಗಿರಲಿಲ್ಲ. ಆದರೆ ನಾನು ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗ ಆಗಿದ್ದ ಖುಷಿ, ಇವತ್ತು ನಿಮ್ಮ ಎದುರಿಗೆ ಮಾತಾಡ್ತಾ ಇರೋ ಖುಷಿ, ನಾಳೆ ನಾವಿಬ್ರು ಮದುವೆ ಆಗ್ತಾ ಇರೋ ಖುಷಿ, ಈ ಎಲ್ಲ ಖುಷಿಗಳ ಮುಂದೆ ಈ ಪ್ರಪಂಚದಲ್ಲಿರೋ ಯಾವ ಖುಷಿನೂ ದೊಡ್ಡದಲ್ಲ ಅನ್ನಿಸ್ತಾ ಇದೆ.
ಆಗಿಂದ ನಾನೇ ಮಾತಾಡ್ತಾ ಇದ್ದೀನಿ. ನೀವೇನೂ ಮಾತಾಡ್ತಾನೆ ಇಲ್ಲ, ಯಾಕೆ? ಅಲ್ಲ, ನಾನು ನಿಮಗೆ ಇಷ್ಟ ಇಲ್ವಾ? ಏನಾದರೂ ಮಾತಾಡಿ. ನಾನು ನಿಮಗೆ ಇಷ್ಟ ಅಂತ ಅಟ್ಲೀಸ್ಟ್ ಸುಳ್ಳಾದರೂ ಹೇಳಿ. ಹೋಗ್ಲಿ ಬಿಡಿ, ನಾನು ನಿಮಗೆ ಇನ್ನು ಜಾಸ್ತಿ ಬಲವಂತ ಮಾಡಲ್ಲ, ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಲ್ಲ. ಕೊನೆಯದಾಗಿ ಏನೋ ಒಂದು ಹೇಳಬೇಕು, ಅದನ್ನ ಹೇಳ್ಬಿಟ್ಟು ಹೋಗ್ತೀನಿ. ಭೈರವಿ ಅವರೇ, ಐ ಲವ್ ಯು ಸೋ ಮಚ್. ನೀವಿಲ್ದೆ ನಾನಿಲ್ಲ. ದಯವಿಟ್ಟು ನನ್ನ ಈ ಪ್ರೀತಿನ ಎಕ್ಸೆಪ್ಟ್ ಮಾಡ್ಕೊಳ್ಳಿ.